ಗಿಡ ನೆಲದಲ್ಲಿರ್ಬೋದು, ಪಾಟಲ್ಲಿರ್ಬೋದು, ಗ್ರೋ ಬ್ಯಾಗ್ನಲ್ಲಿರ್ಬೋದು. ನಮ್ಮ ಗಿಡದಲ್ಲಿ ಹೂಗಳೇ ಬರ್ತಾ ಇಲ್ಲ. ಬಂದರೂ ಅದು ಉದುರ್ತಾ ಇದೆ. ಹೂಗಳೇ ಬರ್ತಾ ಇಲ್ಲ, ಮೊಗ್ಗುಗಳೇ ಬರ್ತಾ ಇಲ್ಲ. ಯಾಕೆ, ಏನು ಮಾಡಬೇಕು? ನೆಲದಲ್ಲಿರುವಂಥ ಗಿಡದಲ್ಲೂ ಹೂಗಳು ಬರ್ತಾ ಇಲ್ಲ ಅಂತಂದರೆ ಇದು ದೊಡ್ಡ ಸಮಸ್ಯೆ. ಬೇಸಿಗೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಗಿಡದಲ್ಲೂ ಹೂಗಳು ಬರಲೇಬೇಕು. ಅದರಲ್ಲೂ ಸ್ಪೆಷಲ್ಲಾಗಿ ದಾಸವಾಳ ಗಿಡ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಹೂವನ್ನು ಕೊಡುತ್ತೆ. ನನ್ನ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂವಾಗ್ತಾ ಇದೆ. ಮೊನ್ನೆ ಮಳೆ ಆಯಿತು, ಗಿಡಗಳಿಗೆ ಸ್ವಲ್ಪ ಸ್ಟ್ರೆಸ್ ಆಯಿತು. ಆದರೂ ಕೂಡ ನಾನು ಗಿಡಗಳನ್ನು ರಿಕವರ್ ಮಾಡ್ಕೊಳ್ತಾ ಇದ್ದೀನಿ. ಹಂತ ಹಂತವಾಗಿ ಗಿಡಗಳನ್ನು ಅಬ್ಸರ್ವ್ ಮಾಡಿದಾಗ ಅದರಲ್ಲಿ ಏನು ಸಮಸ್ಯೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇವತ್ತಿನ ಟಾಪಿಕ್ ನೀವೆಲ್ಲ ಥಂಬ್ನೇಲ್ ನೋಡಿರೋ ಪ್ರಕಾರ ನಿಮಗೆಲ್ಲ ಗೊತ್ತಾಗಿರ್ಬೋದು. ಗಿಡಗಳಿಗೆ ನೀರನ್ನು ಹಾಕಬೇಡಿ, ಯಾವುದೇ ನೀರನ್ನು ಹಾಕಬೇಡಿ. ಅಂತಂದರೆ ಏನು? ಯಾವುದೇ ರೀತಿಯ ಲಿಕ್ವಿಡ್ ನೀರು, ಅಕ್ಕಿ ತೊಳೆದಿರೋ ನೀರು, ಮಜ್ಜಿಗೆ ಮಿಕ್ಸ್ ಮಾಡಿರುವಂಥ ನೀರಾಗಿರ್ಬೋದು, ಈರುಳ್ಳಿ ಸಿಪ್ಪೆ ನೀರಾಗಿರ್ಬೋದು, ಯಾವುದೋ ಒಂದು ಲಿಕ್ವಿಡನ್ನು ನೀವು ಗಿಡಗಳಿಗೆ ಹಾಕ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಇನ್ನು ಮುಂದೆ ಹಾಕಬೇಡಿ. ಯಾಕೆ? ನೀವೆಲ್ಲ ಕೇಳ್ಬೋದು, ಮೇಡಮ್ ಬೇಸಿಗೆ ಇದೆ, ಗಿಡಗಳಿಗೆ ನೀರು ಹಾಕದೆ ಹೋದರೆ ಗಿಡಗಳು ಒಣಗುತ್ತಲ್ವಾ, ಗಿಡದಲ್ಲಿ ಹೂಗಳು ಹೇಗೆ ಬರುತ್ತೆ ಅಂತ ನಿಮ್ಮೆಲ್ಲರ ಪ್ರಶ್ನೆ ಕಾಡ್ಬೋದು. ಸಿಂಪಲ್ಲಾಗಿ ತಿಳ್ಕೊಳ್ಳಿ, ಗಿಡ ಯಾವಾಗ ಹೂ ಕೊಡುತ್ತೆ ಅಂತಂದರೆ, ನಾವು ಕೇವಲ ನೀರನ್ನು ಹಾಕ್ತಾ ಹೋದರೆ ನೀರಿನಲ್ಲಿ ನೈಟ್ರೋಜನ್ ಇರುತ್ತೆ, ಆಕ್ಸಿಜನ್ ಇರುತ್ತೆ. ಇದು ಕೇವಲ ಗಿಡದ ವೆಜಿಟೇಟಿವ್ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ. ವೆಜಿಟೇಟಿವ್ ಅಂತಂದರೆ ಏನು? ಕೇವಲ ಅಲ್ಲಿ ಎಲೆಗಳು ಮಾತ್ರ ಬರುತ್ತೆ. ನೀವು ಕಂಟಿನ್ಯೂಯಸ್ ಆಗಿ ನೀರು ಹಾಕ್ತಾ ಇದ್ದೀರಾ, ಬೇರುಗಳು ನೀರನ್ನು ಹೀರ್ಕೊಳ್ಳುತ್ತೆ, ಬ್ರಾಂಚಸ್ಗಳಿಗೆ ತಲುಪಿಸುತ್ತೆ. ಅಲ್ಲಿ ಹೊಸ ಚಿಗುರು ಬರುತ್ತೆ. ಚಿಗುರು ಮಾತ್ರ ಬರುತ್ತಾ, ಹೂಗಳು ಬರಲ್ಲ. ಹಾಗಾಗಿ ಈ ರೀತಿ ನೋಡಿ, ಈ ಒಂದು ಬ್ರಾಂಚ್ನಲ್ಲಿ ಎಷ್ಟು ಮೊಗ್ಗುಗಳಿದೆ ನೀವು ಎಣಿಸೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಮೊಗ್ಗುಗಳು ಈ ಬ್ರಾಂಚ್ನಲ್ಲಿ ಇದೆ. ಈ ರೀತಿ ಹೂಗಳು ಬರಬೇಕಾ? ಗಿಡದ ನೀರನ್ನು ಕಡಿಮೆ ಮಾಡಿ, ಮಣ್ಣನ್ನು ಚೆಕ್ ಮಾಡಿ, ಅದರಲ್ಲಿ ತೇವಾಂಶ ಎಷ್ಟಿದೆ. ನೀವು ಒಂದು ಪೆನ್ಸಿಲ್ ತೊಗೊಂಡು ಅದರ ಅರ್ಧದಷ್ಟು ಮಣ್ಣಿನಲ್ಲಿ ಹಾಕಿ. ಏನು ಅರ್ಧ ಪೆನ್ಸಿಲ್ ಮಣ್ಣಿನಲ್ಲಿ ಹೋಗಿರುತ್ತಲ್ಲ, ಅದರ ಅರ್ಧದಷ್ಟು ಮಣ್ಣು ಮೇಲಿನ ಲೇಯರ್ ಒಣಗಿರಬೇಕು. ಸ್ವಲ್ಪ ಡೀಪಾಗಿ ಪೆನ್ಸಿಲನ್ನು ಮಣ್ಣಿನಲ್ಲಿ ಹಾಕಿ ನೋಡಿ. ಆ ಮಣ್ಣಿನ ಕೆಳಗಡೆ ಭಾಗ ಹೆಚ್ಚಿಗೆ ಹಸಿಯಾಗಿದ್ದರೆ ನೀರು ಹಾಕಬೇಡಿ. ಅದನ್ನು ಕೂಡ ನಾನು ನಿಮಗೆ ವಿಡಿಯೋನಲ್ಲಿ ಮುಂದೆ ತೋರಿಸ್ತೀನಿ ಹೇಗೆ ಅನ್ನೋದನ್ನು. ಒಂದು ವೇಳೆ ಆ ಪೆನ್ಸಿಲ್ನ ಅರ್ಧ ಭಾಗಕ್ಕಿಂತ ಹೆಚ್ಚಿಗೆ ಡ್ರೈ ಆಗಿದೆ, ಒಣಗಿದೆ, ಮಣ್ಣು ತುಂಬ ಉದುರಾಗಿದೆ, ಆವಾಗ ನೀರನ್ನು ಕೊಡಿ. ಒಂದು ವೇಳೆ ಮಣ್ಣು ಇನ್ನೂ ತೇವಾಂಶ ಇದೆ, ಆದರೂ ನೀವು ನೀರು ಹಾಕ್ತಾ ಇದ್ದೀರಾ ಅಂತಂದರೆ ಬೇರುಗಳು ಏನಾಗುತ್ತೆ ಅಂತಂದರೆ ಕನ್ಫ್ಯೂಸ್ ಆಗುತ್ತೆ. ನಾನು ಎಲೆಗಳನ್ನು ಪ್ರೊಡ್ಯೂಸ್ ಮಾಡಬೇಕಾ, ಹೂಗಳನ್ನು ಕೊಡಬೇಕಾ? ಕೇವಲ ನೈಟ್ರೋಜನ್ ರಿಚ್ ಫರ್ಟಿಲೈಸರ್ ಕೊಡೋದ್ರಿಂದ ಕೂಡ ಈ ಒಂದು ಸಮಸ್ಯೆ ಬರುತ್ತೆ. ನಾನು ಹಿಂದಿನ ವೀಡಿಯೋನಲ್ಲಿ ನಿಮಗೆಲ್ಲ ತೋರಿಸಿದ್ದೀನಿ. ಹಾಗಾಗಿ ಈ ಒಂದು ಪಾಯಿಂಟನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಬರುವಂಥದ್ದು, ಬೇರುಗಳು ಏನು ಮಾಡುತ್ತೆ ಅಂತಂದರೆ ಕೇವಲ ಎಲೆಗಳನ್ನು ಉತ್ಪತ್ತಿ ಮಾಡ್ತಾ ಹೋಗುತ್ತೆ, ಅಲ್ಲಿ ಮೊಗ್ಗುಗಳಿಗೆ ಅವಕಾಶವೇ ಇಲ್ಲ. ಹೀಗಿರುವಾಗ ನೀವು ಸಾಧ್ಯವಾದಷ್ಟು ಏನು ಮಾಡಿ, ನೀರನ್ನು ಅವಾಯ್ಡ್ ಮಾಡಿ. ನೀರನ್ನು ಅವಾಯ್ಡ್ ಮಾಡಿದಾಗ ಗಿಡಗಳಿಗೆ ಒಂದು ಮೆಸೇಜ್ ಹೋಗುತ್ತೆ. ಅದರ ಒಂದು ಸಿಸ್ಟಮ್ ಇರುತ್ತೆ. ಗಿಡದ ಒಂದು ಬೆಳವಣಿಗೆಯಲ್ಲಿ ಒಂದು ರೀತಿಯ ಸರ್ಕಲ್ ಥರ ಆ ಒಂದು ಗಿಡದ ಒಂದು ರುಟೀನ್ ಇರುತ್ತೆ. ಗಿಡ ಮೊದಲು ಬ್ರಾಂಚಸ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಆಮೇಲೆ ಆ ಬ್ರಾಂಚಸ್ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ. ಆವಾಗ ನಾವು ಅದಕ್ಕೆ ಕ್ಯಾಲ್ಶಿಯಂ ಕೊಡಬೇಕು, ಐರನ್ ಕೊಡಬೇಕು, ಆಮೇಲೆ ಅದಕ್ಕೆ ಪೊಟ್ಯಾಷಿಯಂ, ಫಾಸ್ಫರಸ್ ಕೊಡಬೇಕು. ಆವಾಗ ಅದರಲ್ಲಿ ಬಡ್ ಫಾರ್ಮೇಷನ್ ಅಂದರೆ ಮೊಗ್ಗುಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಆದರೆ ನೀವು ಡೈಲಿ ಆ ಮಣ್ಣು ಹಸಿಯಾಗಿದೆ ಆದರೂ ನೀರನ್ನು ಕೊಡ್ತಾ ಇದ್ದೀರಾ, ಆ ಗಿಡದಲ್ಲಿ ಬೆಳವಣಿಗೆ ಆಗುತ್ತೆ ಹೊರತು ಹೂಗಳು ಬರಲ್ಲ. ಹೀಗಿರುವಾಗ ನೀವೇನು ಮಾಡಿ, ನಾನು ಹೇಳಿರೋ ರೀತಿ ಗಿಡದಲ್ಲಿ ಸ್ವಲ್ಪ ಮಣ್ಣು ಡ್ರೈ ಆಗೋದಕ್ಕೆ ಬಿಡಿ, ಒಣಗೋದಕ್ಕೆ ಬಿಡಿ. ಆವಾಗ ಗಿಡದ ಒಂದು ಏನು ರುಟೀನ್ ಸಿಸ್ಟಮ್ ಇರುತ್ತಲ್ಲ ಅದು ಸ್ವಲ್ಪ ಚೇಂಜ್ ಆಗುತ್ತೆ. ಜೊತೆಗೆ ಬಿಸಿಲು ತುಂಬ ಮುಖ್ಯ. ಬೇಸಿಗೆಯಲ್ಲಿ ಗಿಡಗಳಿಗೆ 3 ರಿಂದ 4 ಗಂಟೆಗಳು ಮಿನಿಮಮ್, 5 ರಿಂದ 6 ಗಂಟೆಗಳ ಬಿಸಿಲು ತುಂಬ ಸಾಕಾಗೋಗುತ್ತೆ. 12 ರಿಂದ 1 ಗಂಟೆ ನಂತರದ ಬಿಸಿಲನ್ನು ಅವಾಯ್ಡ್ ಮಾಡಿ. ಯಾಕಂತಂದರೆ ತುಂಬ ಬಿಸಿಲಿದ್ರೆ ಗಿಡಗಳು ಏನಾಗುತ್ತೆ, ಒಣಗುವಂಥ, ಬಾಡುವಂಥ, ಅತಿಯಾದ ಬಿಸಿಲಿನಿಂದ ಮೊಗ್ಗುಗಳು ಉದುರುವಂಥ ಸಾಧ್ಯತೆ ಕೂಡ ಕಂಡುಬರುತ್ತೆ. ಹಾಗಾಗಿ ಆಮೇಲೆ ಗಿಡಗಳಿಗೆ ಏನಾಗುತ್ತೆ ಅಂತಂದರೆ ನೀರು ಕಡಿಮೆ ಆದಾಗ, ಇನ್ನೂ ನನಗೆ ನೀರು ಸಿಗ್ತಾ ಇಲ್ಲ, ನೈಟ್ರೋಜನ್ ಕಡಿಮೆ ಆಗಿದೆ, ಇನ್ನು ಮುಂದೆ ನಾನೇನು ಮಾಡಬೇಕು, ಮೊಗ್ಗುಗಳನ್ನು ಪ್ರೊಡ್ಯೂಸ್ ಮಾಡಬೇಕು, ಮೊಗ್ಗುಗಳನ್ನು ಉತ್ಪತ್ತಿ ಮಾಡಬೇಕು ಅನ್ನುವಂಥ ಒಂದು ಸಂದೇಶ ಆ ಗಿಡ ಎಲ್ಲ ಒಂದು ಬ್ರಾಂಚಸ್ಗಳಿಗೆ ತಲುಪಿಸುತ್ತೆ. ಆವಾಗ ಅಲ್ಲಿ ಬಡ್ಡಿಂಗ್ ಶುರುವಾಗುತ್ತೆ, ಮೊಗ್ಗುಗಳು ಬರೋದಕ್ಕೆ ಶುರುವಾಗುತ್ತೆ. ಆವಾಗ ನಿಮ್ಮ ಗಿಡದಲ್ಲಿ ಏನಾಗುತ್ತೆ, ನೀರಿನ ಅಭಾವದಿಂದ ಇವಾಗ ಫರ್ಟಿಲೈಸರ್ ಹಾಕ್ತೀವಲ್ಲ, ಆ ಫರ್ಟಿಲೈಸರ್ ಏನಾಗುತ್ತೆ ಅಂತಂದರೆ ಅತಿಯಾದ ನೀರಿನಿಂದ ಗಿಡಗಳು ಅದನ್ನು ಚೆನ್ನಾಗಿ ಹೀರ್ಕೊಳ್ಳೋದಕ್ಕೂ ಆಗಲ್ಲ, ಮೇಲ್ಗಡೆವರೆಗೂ ಸಪ್ಲೈ ಮಾಡೋದಕ್ಕೂ ಆಗಲ್ಲ. ಹೀಗಿರುವಾಗ ಯಾವಾಗ ನಿಮ್ಮ ಗಿಡದಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗಿದೆ, ಅದರಲ್ಲಿ ಎಷ್ಟು ಎಲೆಗಳು, ಎಷ್ಟು ಬ್ರಾಂಚಸ್ ಬರಬೇಕು ಅಷ್ಟು ಬಂದಿದೆ ಅಂತ ಅಂದಾಗ ನಿಮಗೆ ಗೊತ್ತಾಗುತ್ತೆ. ಗಿಡ ನೋಡಿದಾಗ, ಇವಾಗ ನನ್ನ ಗಿಡದಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಗ್ರೋತ್ ಆಗಿದೆ, ಇನ್ನು ಮುಂದೆ ನಾನು ಇದರಲ್ಲಿ ಹೂಗಳನ್ನು ಪಡ್ಕೋಬೇಕು. ಆ ಕಂಡೀಷನ್ನಲ್ಲಿ ನೀವೇನು ಮಾಡಿ, ಸ್ವಲ್ಪ ನೀರನ್ನು ಕಡಿಮೆ ಮಾಡಿ. ಇಲ್ಲ ಅಂತಂದರೆ ಏನಾಗುತ್ತೆ, ನೀವು ಹಾಕುವಂಥ ಫರ್ಟಿಲೈಸರ್ ಬೇರುಗಳು
ಚೆನ್ನಾಗಿ ಅದನ್ನು ಹೀರ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಲ್ಲ. ಅದೆಲ್ಲ ವೇಸ್ಟ್ ಆಗ್ತಾ ಹೋಗುತ್ತೆ. ಮಣ್ಣು ಕಂಟಿನ್ಯೂಯಸ್ ಆಗಿ ಅಂಟಂಟಾಗಿ ಪಿಚಿ ಪಿಚಿ ಆಗಿದ್ದರೆ ಏನಾಗುತ್ತೆ, ಕೇವಲ ಅದರಲ್ಲಿ ಎಲೆಗಳು ಬರುತ್ತೆ, ಕೆಲವೊಮ್ಮೆ ಎಲೆಗಳು ಕೂಡ ಹಳದಿಯಾಗಿ ಉದುರೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ನೀವೇನು ಮಾಡಿ, ಮಣ್ಣಿನಲ್ಲಿ ನೀರನ್ನು, ಅದು ಬೇಸಿಗೆ ಇರಲಿ, ಮಳೆ ಇರಲಿ, ಚಳಿಗಾಲ ಇರಲಿ, ಮಳೆಯಲ್ಲಂತೂ ನೀವು ನೀರು ಕೊಡುವಂಥ ಅವಶ್ಯಕತೆ ಏನಿಲ್ಲ. ಆದರೆ ಚಳಿಗಾಲ ಮತ್ತು ಬೇಸಿಗೆಗಾಲದಲ್ಲಿ ಮಣ್ಣು ಡ್ರೈ ಆಗೋದಕ್ಕೆ ಬಿಡಿ. ಡ್ರೈ ಆದ ನಂತರ ಮಾತ್ರ ನಿಮ್ಮ ಗಿಡದಲ್ಲಿ ಏನಾಗುತ್ತೆ, ನೀವು ಅಂದ್ಕೊಂಡಿರುವ ರೀತಿ ನೀವು ಬೆಳೆಸ್ತಿರುವಂಥ ಗಿಡದಲ್ಲಿ ಹೂಗಳು ಬರೋದಕ್ಕೆ ಇದೊಂದು ರೀತಿ ಪ್ರಮೋಟ್ ಮಾಡಿದಾಗ ಆಗುತ್ತೆ. ಅಷ್ಟೇ ಅಲ್ಲ, ಗಿಡದಲ್ಲಿ ಅತಿಯಾಗಿ ನೀರು ಹಾಕೋದ್ರಿಂದ, ಗಿಡದಲ್ಲಿ ತುಂಬ ಹೊತ್ತು ನೀರು ಸ್ಟೋರ್ ಆಗೋದ್ರಿಂದ ಕೆಳಗಡೆ ಡ್ರೈನೇಜ್ ಸರಿಯಾಗಿಲ್ಲ ಅಂತಂದರೆ ಆ ಮಣ್ಣು ಆಲ್ಕಲೈನ್ ಆಗ್ತಾ ಹೋಗುತ್ತೆ. ಮಣ್ಣು ಆಲ್ಕಲೈನ್ ಆಗ್ತಾ ಹೋದಷ್ಟು, ಕ್ಷಾರೀಯತೆಯನ್ನು ಹೊಂದ್ಕೊಳ್ತಾ ಹೋದಷ್ಟು ಆಮ್ಲೀಯತೆ ಕಡಿಮೆ ಆದರೆ ಗಿಡದಲ್ಲಿ ಹೂಗಳು ಬರಲ್ಲ. ಹಾಗಾಗಿ ಮಣ್ಣಿನಲ್ಲಿ ನೀರಿನ ಪಾತ್ರ ತುಂಬ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಗಿಡದಲ್ಲಿ ಈ ರೀತಿ ಹೂವು ಮೊಗ್ಗು ಬರೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು, ಅತಿಯಾಗಿ ನೀರಾದರೆ ಬೇರುಗಳು ಕೊಳೆಯೋದಕ್ಕೆ ಶುರುವಾಗುತ್ತೆ. ಮೇಲ್ಗಡೆ ಎಲ್ಲ ನಾವು ನೀಮ್ ಆಯಿಲ್ ಅದು ಇದು ಸ್ಪ್ರೇ ಮಾಡ್ತಾ ಇರ್ತೀವಿ. ಆದರೆ ಮಣ್ಣಿನಲ್ಲಿರುವಂಥ ಬೇರುಗಳೇ ಉಸಿರಾಡಲಿಲ್ಲ ಅಂತಂದರೆ, ಮಣ್ಣು ಅಂಟಂಟಾಗಿ ಅಲ್ಲಿ ನೀರು ಕಂಟಿನ್ಯೂಯಸ್ ಆಗಿ ಹೋಲ್ಡ್ ಆಗ್ತಾ ಇದ್ದರೆ ಬೇರುಗಳಿಗೆ ಗಾಳಿ ಹೇಗೆ ತಲುಪಬೇಕು, ಗಾಳಿ ಹೋಗಲಿಲ್ಲ ಅಂತಂದರೆ ಆ ಬೇರುಗಳು ಉಸಿರಾಟನೂ ನಿಂತು ಹೋಗುತ್ತೆ, ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಉಸಿರಾಟನೇ ಇಲ್ಲ ಅಂತಂದರೆ ಆ ಒಂದು ಜೀವಿಯಲ್ಲಿ, ಅದು ಗಿಡ ಆಗಿರಲಿ, ನಾವಾಗಿರಲಿ, ಯಾವುದೇ ಪ್ರಾಣಿ ಆಗಿರಲಿ, ಉಸಿರಾಟನೇ ಇಲ್ಲ ಅಂತಂದರೆ ಆ ಗಿಡ ಒಣಗುವುದು ಖಂಡಿತ. ಹಾಗಾಗಿ ನೀರನ್ನು ಹಿತಮಿತವಾಗಿ ಬಳಸಿ, ನೀರನ್ನು ಚೆಕ್ ಮಾಡಿ ನೀರು ಕೊಡಿ ಗಿಡಗಳಿಗೆ. ಆವಾಗಲೇ ನಿಮ್ಮ ಗಿಡದಲ್ಲಿ ದೊಡ್ಡ ಗಾತ್ರದ ಬ್ರೈಟ್ ಕಲರಲ್ಲಿ ಹೂಗಳು ಬರುತ್ತೆ. ನೀರು ಅತಿಯಾಗ್ತಾ ಹೋದಂತೆ ಬೇರಿನಲ್ಲಿ ಫಂಗಸ್ ಬರೋದ್ರಿಂದ ಮಿಲಿ ಬಗ್ಸ್, ಇರುವೆಗಳು ತುಂಬಾ ಅಟ್ಯಾಕ್ ಆಗುತ್ತೆ. ಹಾಗಾಗಿ ಈ ಕೆಲವು ಟಿಪ್ಸನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಗಿಡದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರಲ್ಲ. ಫರ್ಟಿಲೈಸರ್ ವಿಷಯ ಅಂತಂದರೆ ನಾನು ಇವತ್ತು ಯಾವುದೇ ರೀತಿಯ ಫರ್ಟಿಲೈಸರ್ ಹೇಳ್ತಾ ಇಲ್ಲ. ಯಾಕಂತಂದರೆ ಫರ್ಟಿಲೈಸರ್ ಬಗ್ಗೆ ನಾನು ರೆಗ್ಯುಲರ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾನೆ ಇರ್ತೀನಿ. ಆದರೆ ಇವತ್ತು ಕೇವಲ ನಿಮ್ಮ ಸಮಸ್ಯೆಗೆ ಸಮಾಧಾನವನ್ನು ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಷಯ ನಿಮಗೆಲ್ಲ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ತೋರಿಸ್ತೀನಿ ಮುಂದೆ ಹೇಗೆ ನಾನು ಮಣ್ಣನ್ನು ಚೆಕ್ ಮಾಡಬೇಕು ಅನ್ನೋದನ್ನು. ಮಧ್ಯದಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಯಾಕಂತಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ವಿಡಿಯೋ ನೋಡ್ತೀರಾ, ಅದು ನಮಗೆ ಬೇಜಾರಾಗುತ್ತೆ. ಯಾಕಂತಂದರೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಏನು ಒತ್ತಾಯ ಇಲ್ಲ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಇನ್ನೊಂದು ವಿಡಿಯೋ ಬರುತ್ತೆ, ಇದರ ಟಾಪಿಕ್ ಬಗ್ಗೆ ನಿಮಗೆ ಒಳ್ಳೆಯ ಒಂದು 5 ವಸ್ತುಗಳನ್ನು ತಿಳಿಸ್ಕೊಡ್ತೀನಿ. ಗಿಡದಲ್ಲಿ ಮಣ್ಣು ಹೋಲ್ಡ್ ಆಗಬಾರ್ದು, ಮಣ್ಣು ಯಾವಾಗಲೂ ಒಣಗಿರಬೇಕು ಅನ್ನೋದ್ರ ಬಗ್ಗೆನೂ ಒಂದು ವಿಡಿಯೋ ಬರುತ್ತೆ. ಅದನ್ನು ಕೂಡ ತಪ್ಪದೆ ನೋಡಿ. ಯಾವ ರೀತಿ ಪೆನ್ಸಿಲ್ನಿಂದ ಚೆಕ್ ಮಾಡಿ, ಮಣ್ಣು ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಏನು ಮಾಡಿ ಅಂತಂದರೆ, ವಾರದಲ್ಲಿ ಅಥವಾ 15 ದಿನಕ್ಕೊಮ್ಮೆ ನಿಮ್ಮ ಹತ್ರ ಫಂಗಿಸೈಡ್ ಇದ್ದರೆ ಒಂದು ಅರ್ಧ ಚಮಚ 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಪ್ರತಿ ಗಿಡಗಳಿಗೆ ವಾಟ್ರಿಂಗ್ ಮಾಡಿ ವಾರಕ್ಕೊಮ್ಮೆ. ಅದಿಲ್ಲ ಅಂತಂದರೆ ಅರಿಶಿನ ಪುಡಿನಾದರೂ ಇದ್ದೇ ಇರುತ್ತೆ, ಇಲ್ಲ ಅಂತಂದರೆ ದಾಲ್ಚಿನ್ನಿ ಪೌಡ್ರ್ ಇರುತ್ತೆ, ಅದನ್ನಾದರೂ ಕೂಡ ನೀವು ಮಣ್ಣಿನಲ್ಲಿ ಹಾಕ್ಬೋದು, ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು. ಕರ್ಪೂರದ ಬಗ್ಗೆ, ಆಮೇಲೆ ಗೋಮೂತ್ರ, ಈ ರೀತಿ ಹಲವಾರು ರೀತಿಯ ಪೆಸ್ಟಿಸೈಡನ್ನು ನಾನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಅವುಗಳನ್ನು ಕೂಡ ಗಿಡಗಳಿಗೆ ನೀವು ಬಳಸ್ಕೊಳ್ಬೋದು. ಆಮೇಲೆ ನೋಡಿ, ಈ ರೀತಿ ಗಿಡದ ಮಣ್ಣನ್ನು 8ರಿಂದ 10 ದಿನ ಆಗ್ತಾ ಇಲ್ಲ ಅಂತಂದರೆ ತಿಂಗಳಲ್ಲಿ 2 ಸರಿನಾದರೂ ನೀವೇನು ಮಾಡಿ, ಈ ರೀತಿ ಮಣ್ಣನ್ನು ಟಿಲ್ಲಿಂಗ್ ಅಂತಂದರೆ ಅಗದು ಮೇಲಿನ ಮಣ್ಣು ಕೆಳಗಿನ ಮಣ್ಣು ಮೇಲೆ ಈ ರೀತಿ ಮಾಡ್ತಾ ಇದ್ದರೆ ನೀರು ಹೋಲ್ಡ್ ಆಗಲ್ಲ. ಯಾಕಂತಂದರೆ ಗಾಳಿ ಚೆನ್ನಾಗಾಡತ್ತೆ. ಆಮೇಲೆ ನೋಡಿ, ಈ ರೀತಿ ಒಂದು ಪೆನ್ಸಿಲ್, ಪ್ರತಿಯೊಬ್ಬರ ಮನೆಯಲ್ಲೂ ಪೆನ್ಸಿಲ್ ಇದ್ದೇ ಇರುತ್ತೆ. ಈ ರೀತಿ ಅದನ್ನು ಸ್ವಲ್ಪ ಆಳವಾಗಿ ಇನ್ಸರ್ಟ್ ಮಾಡಿ ನೋಡಿ. ಎಷ್ಟು ಅಂತಂದರೆ ಅರ್ಧದಷ್ಟು ಪೆನ್ಸಿಲ್, ಅರ್ಧಕ್ಕಿಂತ ಹೆಚ್ಚಿಗೆ ಪೆನ್ಸಿಲ್ ಮಣ್ಣಿನಲ್ಲಿ ಹೋಗಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ. ಅದು ಡ್ರೈ ಆಗಿದ್ದರೆ, ಅದರಲ್ಲಿ ಯಾವುದೇ ರೀತಿಯ ಮಣ್ಣಿನ ಕಣಗಳು ಹೆಚ್ಚಿಗೆ ಅಂಟ್ಕೊಂಡಿಲ್ಲ ಅಂತಂದರೆ ಅದಕ್ಕೆ ನೀವು ನೀರನ್ನು ಹಾಕಿ. ಆಮೇಲೆ ನೋಡಿ, ಈ ರೀತಿ ಮಣ್ಣು ಅಂತಂದರೆ ಇದರಲ್ಲಿ ನೆನ್ನೆ ಅಲ್ಲ ಮೊನ್ನೆ ಮಳೆಯಾಗಿತ್ತು, ಅದಕ್ಕೆ ಹಸಿಯಾಗಿದೆ. ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಬಿಟ್ಟು ಕೆಳಗಡೆ ಏನು ನಾವು ಒಳಗಡೆ ಪೋಕ್ ಮಾಡಿರ್ತೀವಲ್ಲ ಪೆನ್ಸಿಲ್, ಆ ಭಾಗದಲ್ಲಿ ಈ ರೀತಿ ಮಣ್ಣು ಹೆಚ್ಚಿಗೆ ಅಂಟ್ಕೊಂಡಿದೆ, ತುಂಬಾ ಹಸಿ ಅನ್ನಿಸ್ತಾ ಇದೆ ಅಂತಂದರೆ ಆ ಗಿಡಗಳಿಗೆ ನೀರನ್ನು ಹಾಕಬೇಡಿ. ನಾನು ಆವಾಗಲೇ ತೋರಿಸಿದ್ನಲ್ಲ ಇನ್ನೊಂದು ಪಾಟಲ್ಲಿ, ಆ ರೀತಿ ಮಣ್ಣು ಇದ್ದಾಗ ಏನು ಮಾಡಿ, ಗಿಡಗಳಿಗೆ ನೀರನ್ನು ನೀವು ಕೊಡೋದು ತುಂಬ ಉತ್ತಮ. ಇಲ್ಲ ಅಂತಂದರೆ ಆ ಗಿಡದಲ್ಲಿ ಎಷ್ಟೇ ನೀವು ಎಫರ್ಟ್ ಹಾಕಿ, ಎಷ್ಟೇ ಫರ್ಟಿಲೈಸರ್ ಮಾಡಿದರೂ ಕೂಡ ಗಿಡದಲ್ಲಿ ನಿಮಗೆ ಹೂವು, ಮೊಗ್ಗು, ತರಕಾರಿ ಯಾವುದೂ ಸಿಗಲ್ಲ. ನೋಡಿ, ನಿಮ್ಮ ಹತ್ರ ಪೆನ್ಸಿಲ್ ಇಲ್ಲ ಅಂತಂದರೆ ಯಾವುದಾದ್ರೂ ಕಡ್ಡಿ ತೊಗೊಳ್ಳಿ. ಆದರೆ ನನ್ನ ಪ್ರಕಾರ ಬೆಸ್ಟ್ ಯಾವುದು ಅಂತಂದರೆ ಪೆನ್ಸಿಲ್ ಅಥವಾ ಪೆನ್. ಬೆಸ್ಟ್ ಅಂತಂದರೆ ಪೆನ್ಸಿಲ್. ನೋಡಿ, ಈ ರೀತಿ ಕಡ್ಡಿಯಲ್ಲಿ ಅಷ್ಟು ನಮಗೆ ಎಕ್ಸಾಕ್ಟ್ ಯಾವ ರೀತಿ ನೀರಿದೆ ಅನ್ನೋದು ಗೊತ್ತಾಗಲ್ಲ. ಈ ರೀತಿ ಪೆನ್ಸಿಲ್ ಇದ್ದರೆ ತುಂಬಾ ಒಳ್ಳೆಯದು.
ನೆಕ್ಸ್ಟ್ ಬರುವಂಥದ್ದು ನೋಡಿ, ಇದು ನನ್ನ ಆಲಿಯಾಂಡರ್ ಅಂತಂದರೆ ಕಣೇರ್ ಗಿಡ ಕಟ್ಟಿಂಗ್ನಿಂದ ಬೆಳೆಸಿರೋದು. ನೋಡಿ ಇದು ಸ್ವಲ್ಪ ಎಲೆಗಳು ಹೇಗಾಗಿದೆ ಅಂತಂದರೆ ನೀರು ಬೇಕು ಅನ್ನೋವಂಥ ಇಂಡಿಕೇಶನ್ ಕೊಡ್ತಾ ಇದೆ. ಗಿಡಗಳೇ ನಮಗೆ ತೋರಿಸ್ತಾ ಇದೆ. 4 ಇಂಚಿನ ಪಾಟಲ್ಲಿ ನೆಟ್ಟಿರೋದು, ಇದು ಕಟ್ಟಿಂಗ್ ಹಾಕಿರೋದು ಲಾಸ್ಟ್ ಮಳೆಗಾಲದಲ್ಲಿ. ನೋಡಿ ಇದು ಎಷ್ಟು ಚಿಕ್ಕದಾಗಿದೆ ಗಿಡ. ಆಗಲೇ ಇದರಲ್ಲಿ ಮೊಗ್ಗು ಬರ್ತಾ ಇದೆ. ಸಾರಿ, ಮಳೆಗಾಲ ಅಲ್ಲ, ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಕಟಿಂಗ್ ಹಾಕಿದ್ದೆ ಇದನ್ನು. ಈ ರೀತಿ ಮಣ್ಣು ಒಣಗಿದ ನಂತರ ನಾವು ನೀರು ಹಾಕಿದ ಗಿಡದಲ್ಲಿ ಬೇಗ ಮೊಗ್ಗು ಬರುತ್ತೆ. ಇಲ್ಲ ಅಂತಂದರೆ ನೀವು ಕಂಟಿನ್ಯೂಸ್ ಆಗಿ ನೀರು ಹಾಕ್ತಾ ಹೋದರೆ ಆ ಗಿಡದಲ್ಲಿ ಕೇವಲ ಎಲೆಗಳ ಬೆಳವಣಿಗೆ, ಬ್ರಾಂಚಸ್ ಬೆಳವಣಿಗೆ ಆಗುತ್ತೆ ಹೊರತು ಮೊಗ್ಗುಗಳು ಬರಲ್ಲ. ಚಿಕ್ಕ ಗಿಡದಲ್ಲೂ ಮೊಗ್ಗುಗಳು ಬರಬೇಕು ಅಂತಂದರೆ ನೀವು ಸ್ವಲ್ಪ ವೇಟ್ ಮಾಡಬೇಕು. ಗಿಡಗಳಿಗೆ ಹಸಿವನ್ನು ಮಾಡಿಸಿ. ಗಿಡಗಳು ಏನು ಮಾಡಬೇಕು ಅಂತಂದರೆ ನನಗೆ ಹಸಿವಾಗಿದೆ ನೀರು ಹಾಕಿ ಅನ್ನುವಂಥ ಒಂದು ಇಂಡಿಕೇಶನ್, ಒಂದು ಸೂಚನೆಯನ್ನು ಕೊಟ್ಟಾಗ ನಾವು ಗಿಡಗಳಿಗೆ ನೀರು ಹಾಕೋದು ಒಳ್ಳೆಯದು. ಸೊ ನೋಡೋದ್ರಲ್ಲ ಯಾವ ರೀತಿ ಗಿಡಗಳಿಗೆ ನೀರನ್ನು ಹಾಕೋದು ತಪ್ಪಿಸೋದ್ರಿಂದ ಗಿಡದಲ್ಲಿ ಬೇಗ ಮೊಗ್ಗುಗಳನ್ನು ಪಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಂತ ಕಂಪ್ಲೀಟಾಗಿ ಮಣ್ಣು ಒಣಗೋವರೆಗೂ ಬಿಡಬೇಡಿ. ಆಮೇಲೆ ನನಗೆ ಬೈಬೇಡಿ, ನೀವೇ ಹೇಳಿದ್ದೀರಾ ನೀರು ಹಾಕಿಲ್ಲ ಅಂತಂದ. ನಾನು ಹೇಳಿದ್ದೇನಲ್ಲ, ಎಷ್ಟರ ಮಟ್ಟಿಗೆ ಮಣ್ಣು ಒಣಗಬೇಕು ಅಲ್ಲಿವರೆಗೂ ಮಣ್ಣು ಒಣಗಿಸಿ ಆಮೇಲೆ ಗಿಡಗಳಿಗೆ ನೀರನ್ನು ಕೊಡಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೊತೆಗೆ ನೋಡಿ ಈ ಗಿಡದ ರೂಟ್ ಬೌಂಡ್ ಯಾವ ಮಟ್ಟಿಗೆ ಆಗಿದೆ, ಎಷ್ಟು ಚೆನ್ನಾಗಿ ಬೆಳೆದಿದೆ. ಆಮೇಲೆ ಒಮ್ಮೆ ನೀವು ಮಣ್ಣು ಡ್ರೈ ಆಗಿದ ನಂತರ ನೀರು ಹಾಕಿದ್ರೆ ಡ್ರೈನೇಜ್ ಹೋಲ್ನಿಂದ ಅದು ಕಂಪ್ಲೀಟಾಗಿ ಹೊರಗಡೆ ಬರೋವರೆಗೂ ನೀರು ಹಾಕಿ. ಅಂದರೆ ಅದು ಕಂಪ್ಲೀಟಾಗಿ ಹೊಟ್ಟೆ ತುಂಬ ನೀರು ಕುಡಿಬೇಕು. ಆಮೇಲೆ ನೀವೇನು ಮಾಡಿ ಮತ್ತೆ ಮಣ್ಣು ಒಣಗಿದ ನಂತರ ನೀರನ್ನು ಹಾಕ್ಬೋದು. ಆವಾಗ ನಿಮಗೆ ಈ ರೀತಿ ಬಂಚಸ್ನಲ್ಲಿ ಮೊಗ್ಗು, ಸಾವಿರಾರು ನೂರಾರು ಹೂವು ಮೊಗ್ಗು ನಿಮಗೆ ಸಿಗುತ್ತೆ. ಸೊ ಇಲ್ಲಿಗೆ ವಿಡಿಯೋನ ಮುಗಿಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್. ಮುಂದಿನ ವಿಡಿಯೋ ಇದಕ್ಕಿಂತ ಇನ್ಫಾರ್ಮೇಟಿವ್ ಆಗಿದೆ. ಸೊ ಕನೆಕ್ಟ್ ಆಗಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.